ಸ್ವಾಗತ. ಇನ್ನು ಇತ್ತೀಚೆಗಷ್ಟೇ ದ್ವಿತೀಯ ಪಿಯುಸಿಯ ಪರೀಕ್ಷೆಯ ರಿಸಲ್ಟ್ ಅನೌನ್ಸ್ ಆಯಿತು. ಅದಾದ ನಂತರ ಒಂದಷ್ಟು ಅಂಶಗಳ ಬಗ್ಗೆ ಮಧು ಬಂಗಾರಪ್ಪನವರು ಮಾಹಿತಿ ಕೊಟ್ಟಿದ್ರು. ಅಂದರೆ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ರು ಕೂಡ ನಿಮಗೆ ಎರಡೆರಡು ಅವಕಾಶಗಳಿರುತ್ತೆ, ಅದ್ರ ಮೂಲಕ ನೀವು ಎಕ್ಸಾಮನ್ನು ಕಟ್ಟಿ ಬರಿಬಹುದು ಅನ್ನುವಂಥ ಒಂದು ಅವಕಾಶವನ್ನು ಕೊಟ್ಟಿದ್ರು. ಈಗ 2-3ನೇ ಪರೀಕ್ಷೆಯಲ್ಲಿ ಅಂಕ ಉತ್ತಮ ಪಡಿಸ್ಕೊಳ್ಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಕಿವಿ ಮಾತನ್ನು ಕೊಟ್ಟಿದೆ. ಕೆಲವರು ಒಂದೇ ಪರೀಕ್ಷೆಯಲ್ಲೇ ಈಗ ಏನು ರಿಸಲ್ಟ್ ಬಂತಲ್ಲ ಅದರಲ್ಲೇ ನಾವು ಫೇಲ್ ಆಗಿಬಿಟ್ಟಿದ್ವಿ, ಕಡಿಮೆ ಅಂಕ ಬಂದಿದೆ ಅಂತ ಸಾಕಷ್ಟು ಕೊರಗ್ತಾ ಇರ್ತಾರೆ. ಕಡಿಮೆ ಅಂಕ ಬಂದವರು ತುಂಬ ಕನ್ಫರ್ಮ್ ಆಗಿತ್ತು, ಅವ್ರಿಗೆ ಅಂಕ ಜಾಸ್ತಿ ಬರುತ್ತೆ ಅನ್ನುವಂಥ ಒಂದು ರಿಯಾಲಿಟಿ ಇತ್ತು ಅಂದರೆ ಮರು ಮೌಲ್ಯಮಾಪನಕ್ಕೆ ಹಾಕ್ಬೋದು. ಇನ್ನು ಫೇಲ್ ಆಗಿಬಿಟ್ಟಿದ್ದಾರೆ ಅಂದರೆ ಮತ್ತೆ ಪರೀಕ್ಷೆ ಬರಿಬೋದು. ದ್ವಿತೀಯ ಪಿಯುಸಿಯ ಮೊದಲನೇ ಪರೀಕ್ಷೆಯಲ್ಲಿ ನಿಮಗೆ ನಿಗದಿತ ಅರ್ಹತೆ ಗಳಿಸಿಲ್ಲ ಅಂತ ಅಂದರೆ ಅಥವಾ ನೀವು ಅನುತ್ತೀರ್ಣ ಆಗಿದ್ದೀರಾ ಅಂದರೆ ಅಂಥ ಅಭ್ಯರ್ಥಿಗಳು 2 ಮತ್ತು 3ನೇದೊಂದು ಅವಕಾಶ ಇರುತ್ತೆ. ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಅಲ್ಲಿ ನೀವು ಉತ್ತಮ ಅಂಕಗಳನ್ನು ಪಡ್ಕೊಂಡು CET ಪರೀಕ್ಷೆಯನ್ನು ಬರಿಬಹುದು ಅಂತೇಳಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ಸಲಹೆಯನ್ನು ಕೊಟ್ಟಿದೆ. ಇನ್ನು ಮೊದಲನೇ ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಬಂದಿದೆ ಅಂತ ನೀವು ಕೈ ಚೆಲ್ಲಿ ಕೂರೋದಕ್ಕೆ ಹೋಗಬೇಡಿ. CET ಪರೀಕ್ಷೆಯನ್ನು ಬರೀದೆ ಹಾಗೆ ಇರಬೇಡಿ. ಬದಲಿಗೆ 2ನೇ ಅವಕಾಶ ಇದೆ, 3ನೇ ಅವಕಾಶ ಇದೆ. ಆ 3 ಅವಕಾಶಗಳಲ್ಲಿ ನಿಮ್ಗೆ ಒಂದು ಅವಕಾಶದಲ್ಲಾದರೂ ನಿಮ್ಗೆ ಒಂದಷ್ಟು ಬೇಕಾದ ಅಂಕಗಳಲ್ಲಿ ಬರುತ್ತೆ, CET ಪರೀಕ್ಷೆ ಅಟೆಂಡ್ ಮಾಡಬಹುದು ಅಂತ. ಇನ್ನು 3ನೇ ಪರೀಕ್ಷೆಯಲ್ಲಿ ಅರ್ಹರಾದವರಿಗೂ ಕೂಡ CET ರ್ಯಾಂಕ್ ಕೊಟ್ಟು ವೃತ್ತಿಪರ ಕೋರ್ಸ್ಗಳನ್ನು ಮಾಡೋದಕ್ಕೆ ಅದಕ್ಕೆ ಪ್ರವೇಶಾತಿಗೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ. ಕಳೆದ ವರ್ಷ ಅನೇಕರಿಗೆ ರ್ಯಾಂಕ್ ವೃತ್ತಿಪರ ಕೋರ್ಸ್ ಪ್ರವೇಶಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು ಅಂತ CET ಕಾರ್ಯನಿರ್ವಾಹಕ ನಿರ್ದೇಶಕ ಪ್ರಸನ್ನ ಅವರು ಸಲಹೆ ಕೊಟ್ಟಿರೋದು. ಈ ವರ್ಷ 3.3 ಲಕ್ಷ ಅಭ್ಯರ್ಥಿಗಳು CET ಶುಲ್ಕ ಪಾವತಿಸಿದ್ದು 2.85 ಲಕ್ಷ ಪ್ರವೇಶ ಪತ್ರಗಳು ಡೌನ್ಲೋಡ್ ಆಗಿವೆ ಅಂತೆ. ನೋಡಿ, ಇಲ್ಲಿವರೆಗೂ ಕೂಡ ಈ ಅವಕಾಶ ಇರಲಿಲ್ಲ 3 ಬಾರಿ ಎಕ್ಸಾಮ್ ಅಟೆಂಡ್ ಮಾಡೋದಕ್ಕೆ ಅಂತ. ಕೆಲವರು ಫೇಲ್ ಆದರು ಅಂದರೆ ಮನೇಲಿ ಕೂತ್ಕೊಳ್ತಾ ಇದ್ರು, ಜೊತೆಗೆ 2ನೇ ಸಲ ಅಟೆಂಪ್ಟ್ ಮಾಡಿದ್ರು ಕೂಡ ಮತ್ತೆ ಫೇಲ್ ಆದರೆ ಸುಮ್ಮನೆ ಆಗ್ತಾ ಇದ್ರು. ಬಟ್ ಈಗ ನಿಮಗೆ 3 ಅವಕಾಶಗಳಿರೋದ್ರಿಂದ ಅಂದರೆ ಈಗ ಫೇಲ್ ಆಗಿರ್ತೀರಾ, ಅದಾದ ನಂತರ ಮತ್ತೆ ನೀವು ಎಕ್ಸಾಮ್ ಕಟ್ಬೋದು, ಅದರಲ್ಲೂ ಫೇಲ್ ಆದ್ರಿ ಅಂದರೆ ಮತ್ತೆ ಎಕ್ಸಾಮ್ ಕಟ್ಟಿ ನೀವು ಪಾಸ್ ಆಗ್ಬೋದು. ಇನ್ನು ಆ ಎಕ್ಸಾಮಲ್ಲೂ ಕೂಡ ನಿಮಗೆ ರ್ಯಾಂಕ್ಗಳನ್ನು ಕೊಡ್ತಾರೆ. ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, 5th ರ್ಯಾಂಕ್, ಈ ರೀತಿಯಾಗಿ ರ್ಯಾಂಕ್ಗಳು ಸಿಗುತ್ತೆ. ಈಗಾಗಲೇ ರಾಜ್ಯಕ್ಕೆ ನಂಬರ್ 1, ನಂಬರ್ 2 ಅಂತ ರ್ಯಾಂಕ್ಗಳನ್ನ ಪಡ್ಕೊಂಡಿದ್ದಾರೆ. ಅದ್ರ ಹೊರತಾಗಿಯೂ ನೀವು ನಿಮ್ಮ ಅಂಕಗಳನ್ನ ಹೆಚ್ಚಾಗಿ ಪಡ್ಕೊಳ್ಬೇಕು ಅಂತ ಅಂದರೆ ಈಗ ಮಧು ಬಂಗಾರಪ್ಪನವರು ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿದೆ. ನೀವು ಆದಷ್ಟು ಬೇಗ ಎಕ್ಸಾಮ್ ಕಟ್ಟೋದ್ರ ಮೂಲಕ 2ನೇ ಅವಕಾಶ, 3ನೇ ಅವಕಾಶವನ್ನು ಬಳಸ್ಕೊಂಡು ಹೆಚ್ಚು ಅಂಕವನ್ನು ಪಡ್ಕೊಂಡು CET ಪರೀಕ್ಷೆಗಳನ್ನು ಬರಿಬಹುದು ಅಂತ. ಇಲ್ಲಿವರೆಗೂ ಕೂಡ ಈ 3 ಅವಕಾಶಗಳು ನಿಮ್ಗಿರಲಿಲ್ಲ, ನಾವು ಓದುವಾಗ ಕೂಡ ಇರಲಿಲ್ಲ. ಬಟ್ ಈಗ ನಿಮ್ಗಂಥ ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡು ಆದಷ್ಟು ಎಕ್ಸಾಮಿಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಅಟೆಂಡ್ ಮಾಡಿ ಅನ್ನೋದು ಒಂದು ಕಿವಿ ಮಾತು.